ಕರ್ನಾಟಕದ ಪಾಲಿನ ನೀರಿಗೆ ಮಹಾರಾಷ್ಟ್ರ ಸರ್ಕಾರ ಕನ್ನ ಹಾಕ್ತಾ ಇದೆಯಾ? ಇವಾಗ ಘೋಷಣೆ ಮಾಡಿರುವಂತಹ ಹೊಸ ಯೋಜನೆ ಹೌದು ಅಂತ ಹೇಳ್ತಾ ಇದೆ. ಕೃಷ್ಣಾ ನದಿ ನೀರನ್ನ ಕನ್ನ ಹಾಕೋದಕ್ಕೆ ಪ್ಲಾನ್ ಮಾಡಿದೆ ಮಹಾರಾಷ್ಟ್ರ. ಹಾಗೆ ಮುಖ್ಯಮಂತ್ರಿಗಳು ಹೊಸ ಯೋಜನೆಯನ್ನ ಘೋಷಣೆ ಕೂಡ ಮಾಡಿದ್ದಾರೆ, ದೇವೇಂದ್ರ ಫಡ್ನವೀಸ್ ಅವರು. ಅದರ ಹೆಸರೇನು? ರಾಧಾಕೃಷ್ಣ ನೀರಾವರಿ ಯೋಜನೆ ಅಂತ. ಈ ಮೂಲಕವಾಗಿ ಕೃಷ್ಣಾ ನದಿಯ ನೀರನ್ನ ಪಡೆಯೋದಕ್ಕೆ ಕುತಂತ್ರ ಮಾಡಲಾಗ್ತಾ ಇದೆ. ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಇಚಲಕರಂಜಿ ನಗರಕ್ಕೆ ನೀರು ಹರಿಸಲಾಗುತ್ತೆ. ಗಡಿಯ ಕೃಷ್ಣಾ ನದಿಯಿಂದ ನೀರನ್ನ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಇಚಲಕರಂಜಿ ನಗರಕ್ಕೆ ಕೃಷ್ಣಾದಿಂದ ಸುಮಾರು 4 TMC ನೀರನ್ನ ಪಡೆಯೋದಕ್ಕೆ ಎಲ್ಲಾ ರೀತಿಯಾದಂತಹ ಯೋಜನೆಗಳನ್ನ ಈಗಾಗಲೇ ರೂಪಿಸಲಾಗಿದೆ. ಕೃಷ್ಣಾ ನದಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶಕ್ಕೆ ಹರಿಯುತ್ತೆ. ಕೃಷ್ಣಾ ನದಿಯ ನೀರು ಹಂಚಿಕೆ ಕಾನೂನನ್ನ ಇಲ್ಲಿ ಗಾಳಿಗೆ ತೂರಿ ಬಿಟ್ಟಿದ್ದಾರೆ. ಯೋಜನೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರ ಯೋಜನೆಗೆ ಚಿಕ್ಕೋಡಿ ಭಾಗದ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಈ ಯೋಜನೆಗೆ ಮುಂದಾದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನೋದಾಗಿ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾವೇರಿ ಗಲಾಟೆ ನೋಡಿದ್ವಿ, ಇದೀಗ ಕೃಷ್ಣಾ ನದಿ. ಪ್ರತಿನಿಧಿ ಸಹದೇವ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಕಾವೇರಿ ಹೋರಾಟ ನೋಡಿದ್ವಿ ನಾವು, ಯಾವ ರೀತಿಯ ಸಮಸ್ಯೆ ಆ ಭಾಗದ ಜನ ಅನುಭವಿಸ್ತಾ ಇದ್ದಾರೆ ರೈತರು ಅಂತ. ಇದೀಗ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹುಟ್ಟುಕೊಳ್ತಾ ಇದೆ, ಕೃಷ್ಣಾ ನದಿ ಯೋಜನೆ. ಅವರಿರುವಂತ ಮ್ಯಾಪ್ ಏನು, ಬ್ಲೂ ಪ್ರಿಂಟ್ ಏನ್ ಹೇಳ್ತಾ ಇದೆ, ಜೊತೆಗೆ ಆ ಭಾಗದ ರೈತರು ಏನ್ ಹೇಳ್ತಾರೆ ಈ ಬಗ್ಗೆ? ಸಹದೇವ್. ಚೈತ್ರ, ಬೆಳಗಾವಿಯಲ್ಲಿ ಈಗ ಮತ್ತೊಂದು ವಿವಾದವನ್ನ ಮಹಾರಾಷ್ಟ್ರ ಸರ್ಕಾರ ಹುಟ್ಟು ಹಾಕಿರುವಂಥದ್ದು. ಇದರಿಂದ ಸದ್ಯ ಈಗ ಬೆಳಗಾವಿ ಜಿಲ್ಲೆ ರೈತರಲ್ಲೂ ಕೂಡ ಒಂದು ಹಂತದಲ್ಲಿ ಆತಂಕ ಮನೆ ಮಾಡಿರುವಂಥದ್ದು ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಈವರೆಗೂ ಬರೀ ಗಡಿ ಖಾತೆಯನ್ನು ತೆಗಿತಾ ಇದ್ದಂಥ ಮಹಾರಾಷ್ಟ್ರ ಇದೀಗ ನೀರಿನ ಖಾತೆಯನ್ನು ಕೂಡ ಆರಂಭಿಸಿರುವಂಥದ್ದು. ಬಹುಮುಖ್ಯವಾಗಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿ ಹುಟ್ಟಿದ್ರೂ ಕೂಡ ಬಹುತೇಕ ಅತಿ ಹೆಚ್ಚು ಏನು ರಾಜ್ಯದಲ್ಲಿ ಹರಿದು ಹೋಗುವಂತಹ ಏಕೈಕ ನದಿ ಇದಾಗಿರುವಂಥದ್ದು. ಬೆಳಗಾವಿಯಿಂದ ಹಿಡಿದು ಬಾಗಲಕೋಟೆ, ವಿಜಯಪುರ, ಯಾದಗಿರಿ ಸೇರಿದಂತೆ ಆಂಧ್ರ ಪ್ರದೇಶಕ್ಕೆ ಹೋಗುವಂತ ಈ ಒಂದು ಕೃಷ್ಣಾ ನದಿಗೆ ಈಗ ಸದ್ಯ ಹೊಸದೊಂದು ಏನು ಜಲಾಶಯವನ್ನು ನಿರ್ಮಾಣ ಮಾಡಿ ಅದಕ್ಕೆ ಸುಮಾರು 4 ರಿಂದ 5 TMC ನೀರನ್ನು ಹಿಡಿದಿಟ್ಟುಕೊಳ್ಳೋಕೆ ಈಗ ಮಹಾರಾಷ್ಟ್ರ ಸರ್ಕಾರ ಪ್ಲಾನ್ ಅನ್ನ ಮಾಡುವುದರ ಜೊತೆಗೆ ಈಗ ಯೋಜನೆಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಈ ಯೋಜನೆ ಹೆಸರು ರಾಧಾಕೃಷ್ಣನ್ ಯೋಜನೆ ಅನ್ನುವಂಥ ಹೆಸರನ್ನ ಇಟ್ಟಿರುವಂಥದ್ದು. ಇದನ್ನ ಖುದ್ದು ಮಹಾರಾಷ್ಟ್ರ CM ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರೇ ಘೋಷಣೆ ಮಾಡಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿ ಹುಟ್ಟಿ ಮಹಾರಾಷ್ಟ್ರದಲ್ಲೇ ನೀರು ತೆಗೆದುಕೊಳ್ಬೇಕಂದ್ರೂ ಕೂಡ ನೀರು ಹಂಚಿಕೆಯನ್ನ ಸರಿಸಮಾನವಾಗಿ ಯಾವೆಲ್ಲ ರಾಜ್ಯಗಳು ಎಲ್ಲಿ ಆ ಒಂದು ನದಿ ಹರಿದು ಹೋಗುತ್ತೆ, ಸೊ ಅವೆಲ್ಲದರ ಕುರಿತು ಕೂಡ ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಸದ್ಯ ಈ ಒಂದು ಏನು ಮಹಾರಾಷ್ಟ್ರ ಸರ್ಕಾರದ ನಡೆಯ ವಿರುದ್ಧ ಈಗಾಗಲೇ ಬೆಳಗಾವಿ ಜಿಲ್ಲೆಯ ರೈತರು ಅದರ ಜೊತೆಗೆ ವಿವಿಧ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳದಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನ ಮಾಡುವುದರ ಜೊತೆಗೆ ತಕ್ಷಣ ಈ ಯೋಜನೆಯನ್ನ ಕೈ ಬಿಡಬೇಕು, ಒಂದು ವೇಳೆ ಯೋಜನೆಯನ್ನ ಮುಂದುವರೆಸಿದ್ದೆ ಆದ್ರೆ ನದಿಗಿಳಿದು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು. ಸದ್ಯ ಈ ನೀರನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಮಹಾರಾಷ್ಟ್ರದ ಈ ಒಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಅನ್ನುವಂಥ ಗ್ರಾಮ ಏನಿದೆ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. ಸೊ ಅಲ್ಲಿಂದ ಇಚಲಕರಂಜಿ ಅಂದ್ರೆ ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಇಚಲಕರಂಜಿಗೆ ಈ ಒಂದು ನೀರನ್ನ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಸೊ ಇಚಲಕರಂಜಿ ಭಾಗದ ಜನರನ್ನ ಸೆಳೆಯೋಕೆ ಈಗ ಮಹಾರಾಷ್ಟ್ರ ಸರ್ಕಾರ ಈ ಒಂದು ಕುತಂತ್ರ ಅಂತೇಳಿ ಈ ಭಾಗದ ರೈತರು ಇದನ್ನ ಕರೀತಾ ಇರುವಂಥದ್ದು. ಒಂದು ವೇಳೆ ಈ ಒಂದು ಯೋಜನೆಯನ್ನ ಮುಂದುವರೆಸಿದ್ದೆ ಆದ್ರೆ ಬಹುತೇಕ ಬೆಳಗಾವಿ ಸೇರಿದಂತೆ ಬಾಗಲಕೋಟೆ, ವಿಜಯಪುರ, ಯಾದಗಿರಿ ಅಂದ್ರೆ ರಾಜ್ಯದ ಅರ್ಧ ಭಾಗದ ಜನರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ ಕರೆ ಕೊಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಈ ಕುರಿತು ಬೆಳಗಾವಿಯ ಜಿಲ್ಲಾಧಿಕಾರಿಗಳನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಅವರು ಕೂಡ ಈ ಯೋಜನೆ ಬಗ್ಗೆ ನಮ್ಮ ಗಮನಕ್ಕಿದೆ, ನಾನು ಸರ್ಕಾರದ ಗಮನವನ್ನು ಸೆಳೆಯುವಂತ ಕೆಲಸ ಮಾಡ್ತೇನೆ ಮತ್ತು ಈ ಯೋಜನೆ ಏನಿದೆ ಅದು ನಮ್ಮ ಅನುಮತಿ ಇಲ್ಲದೆ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಬೆಳಗಾವಿಯ DC ಮೊಹಮ್ಮದ್ ರೋಷನ್ ಅವರು ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸಹದೇವ್ ಮಾನೆ ಮಾಹಿತಿಗಾಗಿ. ಇನ್ನು ರೈತರ ವಿರೋಧ ಇದ್ದೇ ಇದೆ. ರಾಧಾಕೃಷ್ಣ ನೀರು ಸರಬರಾಜು ಯೋಜನೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯೋಜನೆ ತಡ ಹಿಡಿಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಲ್ಲೋಳ ಬಳಿಯ ಕೃಷ್ಣಾ ನದಿ ಪಕ್ಕದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಗ್ರಾಮಸ್ಥರು, ಕನ್ನಡ ಪರ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ.
ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಜನೆ ಜಾರಿಯಾದ್ರೆ ಚಿಕ್ಕೋಡಿ ರೈತರಿಗೆ ಮರಣ ಶಾಸನ ಇದು. ಸರ್ಕಾರ ಮಧ್ಯಪ್ರವೇಶಿಸಿ ಯೋಜನೆಗೆ ತಡೆ ಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಏನು ಮಹಾರಾಷ್ಟ್ರ ಸರ್ಕಾರ ಇಂಚಲ್ ಕರ್ಜಿನಗರ ಕುಡಿಯುವ ನೀರಿನ ಯೋಜನೆ ರಾಧಾಕೃಷ್ಣ ಯೋಜನೆಯನ್ನು ಜಾರಿ ಮಾಡಿದರು. ಇದು ಏಕಪಕ್ಷೀಯವಾದಂಥ ನಿರ್ಧಾರ ಇದೆ ಅವ್ರದ್ದು. ಹಾಗಾಗಿ ಈ ಕರ್ನಾಟಕ ಸರ್ಕಾರದ ಒಪ್ಪಂದವನ್ನು ಪಡೆದು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಸಲಹೆಯನ್ನು ತಗೊಂಡು ಅವರು ಯೋಜನೆಯನ್ನು ಜಾರಿ ಮಾಡಬೇಕಾಗಿತ್ತು. ಅದರ ತಾರಾತುರಿಯಲ್ಲಿ ಮೊನ್ನೆ ಮಹಾರಾಷ್ಟ್ರ CM ಅವರು ಘೋಷಣೆ ಮಾಡಿ ಹೋಗಿದ್ದರು. ಈ ಯೋಜನೆಯಿಂದ ಕರ್ನಾಟಕ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗ್ತಾಯಿದೆ. ಯಾಕಂತಂದ್ರೆ 3 ಭಾಗದಲ್ಲಿ ಕರ್ನಾಟಕ, 1 ಭಾಗ ಮಹಾರಾಷ್ಟ್ರ ಇದೆ. ಅಂತಾರಾಜ್ಯ ನದಿ ನೀರು ಕಾನೂನನ್ನು ಉಲ್ಲಂಘನೆ ಮಾಡಿ ಅವರು ಈ ಯೋಜನೆಯನ್ನು ಜಾರಿ ಮಾಡಿದರು. ಹಾಗಾಗಿ ಇಲ್ಲಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಅಥಣಿ, ನಿಪ್ಪಾಣಿ, ಕಾಗವಾಡ, ರಾಯಬಾಗ ಹಾಗೂ ಕುಡ್ಚಿ ಕ್ಷೇತ್ರದ ಶಾಸಕರು ಇದಕ್ಕೆ ತೀವ್ರವಾದಂಥ ವಿರೋಧ ವ್ಯಕ್ತಪಡಿಸಿ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಒಪ್ಪಂದ ಆಗದೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಈ ಯೋಜನೆಗೆ ಅನುಮತಿ ಕೊಡಬಾರ್ದು. ಒಂದು ವೇಳೆ ಕೊಟ್ಟಿದ್ದು ಮಹಾರಾಷ್ಟ್ರದಿಂದ ಒಂದು ಯೋಜನೆ ಬಂದಿದೆ ರಾಧಾಕೃಷ್ಣ ಇದು ಕುಡಿಯೋ ನೀರಿನ ಇದರದ ಬಗ್ಗೆ. ಈಗ 3 ಭಾಗ ನಮ್ಮದು ಕರ್ನಾಟಕದಿದೆ, 1 ಭಾಗ ಮಹಾರಾಷ್ಟ್ರದಿಂದ ಇದೆ. ಇದು ಕಲ್ಲೋಳದಿಂದ ಬ್ಯಾಕ್ ವಾಟರ್ ಇಲ್ಲಿದೆ. ಮಿನಿಮಮ್ ಒಂದು 500 ಮೀಟ್ರ್ ತನಕ ಇದೆ. ನೀರು ಜಾಸ್ತಿ ನಿಲ್ಲೈತೆ. ಇದೇ ನೀರು ನಮ್ಮ ಚಿಕ್ಕೋಡಿ ಒಂದು 10 ಹಳ್ಳಿಗಳಿಗೆ ಬರುತ್ತದೆ. ಮತ್ತು ಚಿಕ್ಕೋಡಿ ಸಿಟಿಗೆ ಇದೇ ನೀರಿನಿಂದ ನಮಗೆ ಕುಡಿಯೋಕೆ ನೀರು ಬರ್ತದೆ. ಅದು ಇವರು ನೀರು ಮಹಾರಾಷ್ಟ್ರಕ್ಕೆ ಹೋಗ್ತಾರಂದ್ರೆ ನಮಗೆ ಕುಡಿಯೋಕೆ ನೀರು ಸಮಸ್ಯೆ ಆಗ್ತೈತೆ. ಈಗಾಗಲೇ 5-6 ದಿವಸಕ್ಕೆ ಕುಡಿಯೋಕೆ ನೀರು ಬಿಡ್ತಾರೆ. ಮತ್ತು ಇವರ ನೀರು ಹೋಗ್ತಾರಂದ್ರೆ ಮತ್ತು ನಮಗೆ ಕುಡಿಯೋ ನೀರು ಸಮಸ್ಯೆ ಆಗ್ತೈತೆ. ಮತ್ತು ಇಲ್ಲಿಂದ ರೈತರಿಗೆಲ್ಲ ಬೆಳೆ ಹಾನಿ ಮತ್ತು ದನಕರಿಗೆ ನೀರು ಕುಡಿಯೋ ಸಮಸ್ಯೆ.